ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಲೈವ್ ಸ್ಟ್ರೀಮ್ ಮಾಡೋವಾಗ ನನಗೆ ಕಾಮೆಂಟ್ ಮಾಡಿ ಹೇಳಿದ್ರು, ಸರ್ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಲೈವ್ ಸ್ಟ್ರೀಮ್ ಯಾವ ಥರ ಮಾಡಬೇಕು ಅದನ್ನು ಹೇಳ್ಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನೀವು ಲೈವ್ ಸ್ಟ್ರೀಮ್ ಮಾಡೋವಾಗ ನೀವು ಇದನ್ನ ಜ್ಞಾಪನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಮೊಬೈಲ್ನಿಂದ ನೀವು ಲೈವ್ ಸ್ಟ್ರೀಮ್ ಮಾಡೋವಾಗ ನಿಮ್ಮ ಪರ್ಸ್ನಲ್ ಮೆಸೇಜ್ ಆಗಲಿ ಅಥವಾ ಇವಾಗ ವಾಟ್ಸಪ್ ಮೆಸೇಜು ಹಾಗೆ ನಾರ್ಮಲ್ ಮೆಸೇಜು ಕಾಲಿಂಗ್ ಬರ್ತಾ ಇರ್ತಾವಲ್ಲ, ಅವಾಗೆಲ್ಲ ನೀವು ಲೈವ್ ಸ್ಟ್ರೀಮ್ ಮಾಡೋವಾಗ ಅದೆಲ್ಲ ಕಾಣಿಸುತ್ತೆ. ಸೊ ನೀವು ಏನು ಮಾಡಬೇಕು, ನಿಮ್ಮ ಫೋನ್ನ ಫ್ಲೈಟ್ ಮೋಡ್ ಮಾಡಿ ಹಾಗೆ ವೈಫೈ ಯೂಸ್ ಮಾಡಿಕೊಂಡು ನೀವು ಲೈವ್ ಸ್ಟ್ರೀಮ್ ಮಾಡಿ, ಅಥವಾ ನಿಮ್ಮ ಪರ್ಸ್ನಲ್ ಮೆಸೇಜ್ ಯಾವುದಾಗಲಿ ಬರ್ದಿರೋವಾಗೆ ನೀವು ನೋಡಿಕೊಂಡು ನೀವು ಲೈವ್ ಸ್ಟ್ರೀಮ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಲೈವ್ ಸ್ಟ್ರೀಮ್ ಮಾಡೋವಾಗ ಆ ಮೆಸೇಜ್ ಬಂದರೆ ಏನು ಮಾಡೋಕ್ಕಾಗಲ್ಲ, ಎಲ್ರಿಗೂ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಜ್ಞಾಪನದಲ್ಲಿ ಇಟ್ಕೊಂಡು ನೀವು ಲೈವ್ ಸ್ಟ್ರೀಮ್ ಮಾಡಬೇಕು. ನೀವು ಲೈವ್ ಸ್ಟ್ರೀಮ್ ಮಾಡೋದ್ರಿಂದ ನಿಮ್ಮ ಆಡಿಯನ್ಸ್ಗೆ ಹತ್ರನೂ ಆಗ್ತೀರಾ. ಸೊ ನೀವು ಲೈವ್ ಸ್ಟ್ರೀಮ್ ಮಾಡೋದ್ರಿಂದನೂ ನಿಮಗೆ ಬೆನಿಫಿಟ್ ಇದೆ. ಸೊ ಅದನ್ನು ಯಾವ ಥರ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ನೀವು ಲೈವ್ ಸ್ಟ್ರೀಮ್ ಮಾಡಬೇಕಾದ್ರೆ ಮೊದಲಿಗೆ ನಿಮ್ಮ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ. ನೀವು ಅವಾಗ ಇಲ್ಲಿ ಲೈವ್ ಅಂತಿದೆಯಲ್ಲ, ಲೈವ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ವಿಡಿಯೋ, ಶಾರ್ಟ್, ಲೈವ್, ಪೋಸ್ಟ್ 4 ಆಪ್ಷನ್ ಇದೆ. ಇದರಲ್ಲಿ ಲೈವ್ನ ನೀವು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಪೆನ್ಸಿಲ್ ಐಕನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಆಟೋಮೆಟಿಕ್ ಇಲ್ಲಿ ಟೈಟಲ್ ತೊಗೊಂತು ಟೆಕ್ನೋ ಪ್ರಭ್ಯೋ ಈಸ್ ಲೈವ್ ಆಟೋಮೆಟಿಕ್ ಟೈಟಲ್ ಬರುತ್ತೆ. ನೀವು ಟೈಟಲ್ನ ಬೇರೆ ಥರನೂ ಹಾಕ್ಬೋದು. ಸದ್ಯಕ್ಕೆ ನೀವು ಲೈವ್ ಸ್ಟ್ರೀಮ್ ಮಾಡೋವಾಗ ಈ ಥರ ಹಾಕಿದ ಮೇಲೆ ನೀವು ಏನು ಲೈವ್ ಸ್ಟ್ರೀಮ್ ಮಾಡೋವಾಗ ಜಾಸ್ತಿ ಯಾವ ಕ್ವಶನ್ ಕೇಳಿರ್ತಾರಲ್ಲ ಆ ಕ್ವಶನ್ನ ನೀವು ಇಲ್ಲಿ ಟೆಕ್ನೋ ಪ್ರಭ್ಯೋ ಈಸ್ ಲೈವ್ ಅಂತಿದೆಯಲ್ಲ, ಇದ್ರ ಪಕ್ಕದಲ್ಲಿ ನೀವು ಆ ಕ್ವಶನ್ನ ಹಾಕಿ ಆಮೇಲೆ ಅಪ್ಲೋಡ್ ಮಾಡಿ. ಅದು ಆಟೋಮೆಟಿಕ್ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ನೀವು ಎಡಿಟ್ ಮಾಡಿ ಆಮೇಲೆ ಪಬ್ಲಿಷ್ ಆಗುತ್ತೆ ಆಟೋಮೆಟಿಕ್, ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ವಿಸಿಬಿಲಿಟಿ ನೋಡಿ, ಅನ್ಲಿಸ್ಟೆಡ್ ಅಂತಿದೆಯಲ್ಲ, ನೀವು ಅವಾಗೇ ನೀವು ಲೈವ್ ಸ್ಟ್ರೀಮ್ ಹೋಗಬೇಕಾದ್ರೆ ಪಬ್ಲಿಕ್ ಅಂತ ಇಕ್ಕಿ, ಬೇಡ ಅಂದರೆ ನೀವು ಅನ್ಲಿಸ್ಟೆಡ್ ಅಂತ ಹಾಕಿ. ಆಮೇಲೆ ಇಲ್ಲಿ ನೋಡಿ, ಆಡಿಯನ್ಸ್ ನೀವು ಚಿಲ್ಡ್ರನ್ಸ್ ಮೇಲೆ ನಿಮ್ಮದು ಯೂಟ್ಯೂಬ್ ಚಾನಲ್ ಇದ್ದರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ನೀವು ನೋ ಅಂತಲೇ ಸೆಲೆಕ್ಟ್ ಮಾಡಿ. ಹಾಗೆ ಇಲ್ಲಿ ಇನ್ವೈಟ್ ಗೆಸ್ಟ್ ಅಂತಿದೆಯಲ್ಲ, ಗೋ ಲೈವ್ ಟುಗೆದರ್, ನೀವು ಇಬ್ಬರು ಜೊತೆಗೆ ಲೈವ್ ಸ್ಟ್ರೀಮ್ ಮಾಡೋದಿದ್ರೆ ಗೋ ಲೈವ್ ಟುಗೆದರ್ ಇದನ್ನು ಆನ್ ಮಾಡಬೇಕು. ಅಂದರೆ ಒಬ್ಬರು ಮೇಲೆ ಬರುತ್ತೆ, ಒಬ್ಬರು ಕೆಳಗಡೆ ಬರುತ್ತೆ, ಆ ಥರ ಗೋ ಲೈವ್ ಟುಗೆದರ್ ಅಂತಾರೆ ಅದಕ್ಕೆ. ಆಮೇಲೆ ಇದು ಡಿಸ್ಕ್ರಿಪ್ಷನ್ ನಂದು ಡಿಫಾಲ್ಟ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮಗೂ ಬೇಕಾದರೆ ಬೈ ಚಾನ್ಸ್ ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ಡಿಫಾಲ್ಟ್ ಡಿಸ್ಕ್ರಿಪ್ಷನ್ ಹಾಕೋದು ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಆಮೇಲೆ ಇಲ್ಲಿ ನೀವು ಲೊಕೇಶನ್ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಮಾಡದೇ ಇರ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಸ್ಕ್ರೀನ್ ಕ್ಯಾಸ್ಟ್ ಅಂದರೆ ಅದು ಸ್ಕ್ರೀನ್ ವಿಡಿಯೋ ಮಾಡ್ತಾ ಇರ್ತಾರಲ್ಲ, ಲೈವ್ಗೆ ಹೋಗ್ಬಿಟ್ರೆ ನಿಮ್ಮ ಮೊಬೈಲ್ದು ಸ್ಕ್ರೀನ್ ಬರುತ್ತೆ, ಅದು ಸ್ಕ್ರೀನ್ ಕ್ಯಾಸ್ಟ್ ಅಂತಾರೆ. ನಾನು ಅದನ್ನು ಏನು ಆನ್ ಮಾಡಲ್ಲ. ಸೊ ಹಾಗೆ ಇಲ್ಲಿ ಸ್ಕೆಡ್ಯೂಲ್ ಫಾರ್ ಲೆಟರ್ ಅಂತಿದೆ, ಇದನ್ನು ನೀವು ಈ ಥರ ಆನ್ ಮಾಡಿದರೆ ನೀವು ಸ್ಕೆಡ್ಯೂಲ್ ಅಂದರೆ ನೀವು ಲೇಟಾಗಿ ಹೋಗ್ಬೇಕಂತಿದ್ರೆ ನೀವೇನು ಮಾಡಬೇಕು, ಇಲ್ಲಿ ಸ್ಕೆಡ್ಯೂಲ್ನ ಟೈಮಿಂಗ್ ಹಾಕಬೇಕು. ಯಾವ ಟೈಮಿಂಗ್ಗೆ ನೀವು ಹೋಗೋಕ್ಕಿರುತ್ತೆ, ಯಾವಾಗ ಫ್ರೀ ಆಗ್ತಿರಲ್ಲ ನೀವು ಅದನ್ನು ನೀವು ಸ್ಕೆಡ್ಯೂಲ್ ಹಾಕಿ ನೀವು ಇಕ್ಕಿ ಆಮೇಲೆ ಮಾಡ್ಬೋದು. ನಾನೇನು ಸ್ಕೆಡ್ಯೂಲ್ ಬೈ ಚಾನ್ಸ್ ನಿಮ್ಮ ಸ್ಕೆಡ್ಯೂಲ್ ಬೇಡ ಅಂದರೆ ನೀವು ಇದನ್ನು ಆಫ್ ಮಾಡ್ಬೋದು. ಆಮೇಲೆ ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲೌ ಚಾಟ್ ಇದನ್ನು ಆನ್ ಇರಲಿ. ಆಮೇಲೆ ಅಲೋ ರಿಯಾಕ್ಷನ್ ಇದು ಆನಲ್ಲಿ ಇರಲಿ. ಆಮೇಲೆ ದಿಸ್ ಕಂಟೆಂಟ್ ಪೇಡ್ ಪ್ರಮೋಷನ್ ಸಚ್ ಎ ಪೇಡ್ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಸ್ಪಾನ್ಸರ್ಶಿಪ್ ಆರ್ ಎಂಡೋಸ್ಮೆಂಟ್, ನೀವು ಪೇಡ್ ಪ್ರಮೋಷನ್ ಏನಾದರೂ ಮಾಡ್ತಿದ್ರೆ ಇದನ್ನು ಆನ್ ಮಾಡಿ ಇಕ್ಬೇಕಾಗುತ್ತೆ. ಹಾಗೆ ನಂದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಿದ್ದರೆ ಇಲ್ಲಿ ಇನ್ನೊಂದು ಆಪ್ಷನ್ ಬರ್ತಿತ್ತು. ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ದರೆ ಅದು ಇನ್ನೊಂದು ಆಪ್ಷನ್ ಬರುತ್ತೆ, ನೀವು ಅದನ್ನು ಆನ್ ಮಾಡಿ ಇಕ್ಬೇಕು. ಆವಾಗ ನಿಮಗೇನು ಬರುತ್ತೆ, ಅದು ದುಡ್ಡು ಬರುತ್ತೆ. ಹಾಗೆ ಆಮೇಲೆ ಇಲ್ಲಿ ಓರಿಯೆಂಟೇಷನ್ ಅಂತಿದೆ, ನೀವು ಮೊಬೈಲಿಂದ ಸ್ಟ್ರೀಮ್ ಮಾಡಬೇಕಾದ್ರೆ ನೀವು ವರ್ಟಿಕಲ್ಲೇ ಆನ್ ಮಾಡಬೇಕು, ಅಂದರೆ ಈ ಥರ ಕಾಣಿಸುತ್ತೆ. ಹಾರಿಜೆಂಟಲ್ ಅಂದರೆ ಈ ಥರ ಕಾಣಿಸುತ್ತೆ. ಸೊ ನೀವು ವರ್ಟಿಕಲನ್ನೇ ನಾನು ಸೆಲೆಕ್ಟ್ ಮಾಡ್ತೀನಿ, ಅವರು ಕೊಟ್ಟಿದ್ದಾರೆ ನೋಡಿ.
ಬೆಸ್ಟ್ ಫಾರ್ ಮೊಬೈಲ್ ಲೈವ್ ಸ್ಟ್ರೀಮಿಂಗ್. ಸ್ಟ್ರೀಮ್ಸ್ ಆರ್ ಶೋನ್ ಇನ್ ದ ಶಾರ್ಟ್ಸ್ ಆ್ಯಂಡ್ ವರ್ಚಿಕಲ್ ಲೈವ್ ಫೀಡ್ಸ್. ನೀವು ಮೊಬೈಲಿಂದನೇ ಲೈವ್ ಸ್ಟ್ರೀಮ್ ಮಾಡಿದ್ರೆ ವರ್ಚಿಕಲ್ಲೇ ಸೆಲೆಕ್ಟ್ ಮಾಡಿ. ಆಮೇಲೆ ಬ್ಯಾಕ್. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಇದು ಆಟೋಮೆಟಿಕ್ ಬರುತ್ತೆ. ನಾವು ಆಟೋಮೆಟಿಕಾಗಿ ಥಂಬ್ನೇಲ್ ತೊಳುತ್ತೆ, ನಮ್ಮ ಚಾನಲ್ ಬ್ಯಾನರ್ ಇರುತ್ತಲ್ಲ ಅದು ಬರುತ್ತೆ. ನೀವೇನು ಮಾಡಬೇಕು, ಒಂದು ಕಸ್ಟಮ್ ಥಂಬ್ನೇಲ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ಅಪ್ಲೋಡ್ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ. ಇಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲೇ ಅಪ್ಲೋಡ್ ಥಂಬ್ನೇಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಾನು ಒಂದು ಥಂಬ್ನೇಲ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಈ ಥರ ಮಾಡಿ ಸೇವ್ ಥಂಬ್ನೇಲ್. ಆಮೇಲೆ ಇದು ಗೋ ಲೈವ್. ನೀವು ಇವಾಗ ಲೈವ್ ಹೋಗ್ಬೇಕಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ, ಬೇಡ ಅಂದರೆ ಈ ಥರ ಬ್ಯಾಕ್ ಮಾಡಬೇಕು. ಎಕ್ಸಾಂಪಲ್ಗೋಸ್ಕರ ನಾನು ಸ್ಕೆಡ್ಯೂಲ್ ಹಾಕಿ ತೋರಿಸ್ತೀನಿ ನಿಮಗೆ. ಸ್ಕೆಡ್ಯೂಲು 10 ಗಂಟೆ ಹಾಕ್ತೀನಿ. 7-10 ಗಂಟೆ PM. ಓಕೆ. ಸ್ಕೆಡ್ಯೂಲ್ ಹಾಕಿದ್ಮೇಲೆ ಅದು ಈ ಥರ ತೋರಿಸುತ್ತೆ. ನೀವು ಸ್ಕೆಡ್ಯೂಲ್ ಹಾಕಿ ಮಾಡ್ತಿದ್ರೆ ಅವಾಗ ಹೋಗ್ತಾ ಇದ್ದರೆ ನೀವು ಇದೇನು ಮಾಡಬೇಡಿ. ಆಮೇಲೆ ನೀವು ಸ್ಕೆಡ್ಯೂಲ್ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದರೆ ಸ್ಕೆಡ್ಯೂಲ್ ಹಾಕಿ ಆಮೇಲೆ ಈ ಥರ ತೋರಿಸುತ್ತೆ. ಆಮೇಲೆ ಇಲ್ಲಿ ಡನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅದು ಸ್ಕೆಡ್ಯೂಲ್ ಹಾಕಿರೋದು ಇಲ್ಲಿ ತೋರಿಸುತ್ತೆ. ಅದು ನೋಡಿ ಇಲ್ಲಿ ತೋರಿಸುತ್ತೆ. ಸೊ ಆಮೇಲೆ ಏನು ಮಾಡಬೇಕು, ಈ ಥರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಏನು ಮಾಡಬೇಕು, ನೀವು ಕ್ರೋಮ್ ಬ್ರೌಸರ್ದಲ್ಲಿ ನಿಮ್ಮ ಚಾನಲ್ ಓಪನ್ ಮಾಡಿದ ಮೇಲೆ ಇಲ್ಲಿ ಅಪ್ಲೋಡ್ಸ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋಸ್ ಕಂಟೆಂಟ್ ಅಂತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಎಷ್ಟು ನಿಮ್ಮ ವಿಡಿಯೋ ಇರುತ್ತಲ್ಲ ಅದೆಲ್ಲ ಇಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಲೈವ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಾವಲ್ಲಿ ಸ್ಕೆಡ್ಯೂಲ್ ಹಾಕಿರ್ತೀವಲ್ಲ ಆ ವಿಡಿಯೋ ಇಲ್ಲಿ ಬಂದಿರುತ್ತೆ. ಆಮೇಲೆ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ಲೇಲಿಸ್ಟ್ ಸೆಲೆಕ್ಟ್ ಮಾಡಿ ಡನ್ ಅನ್ನು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಟ್ಯಾಗ್ಸ್, ಎಡಿಟ್ ಟ್ಯಾಗ್ಸ್ ಅಂತಿದ್ರೆ ನೀವು ಟ್ಯಾಗ್ಸು ಕೂಡ ಹಾಕ್ಬೋದು. ನಾವೇನು ಮಾಡ್ತೀನಿ, ಲೈವ್ ಸ್ಟ್ರೀಮ್ ಅಂತ ಹಾಕ್ತೀನಿ. ಆಮೇಲೆ 1-2-3 ನೀವು ಬೇಕಾದರೆ ಹಾಕ್ಬೋದು. ಟೆಕ್ನೋ ಪ್ರೊಡ್ಯೂ ಲೈವ್ ಸ್ಟ್ರೀಮ್ ಈ ಥರ ಹಾಕಿಬಿಟ್ಟು ಆಮೇಲೆ ಇಲ್ಲಿ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಡಿ. ಆಮೇಲೆ ಇಲ್ಲಿ ಸೇವ್ ಅಂತ ಕೊಟ್ಟ ಇಲ್ಲಿ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಲೈವ್ ಥರ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಲೈವ್ ಚಾಟ್. ಆಮೇಲೆ ಇಲ್ಲಿ ಲೈವ್ ಚಾಟ್ ಅಂದರೆ ಅದನ್ನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಆಮೇಲೆ ಲೈವ್ ಚಾಟ್ ರಿಪ್ಲೇ ಅಂದರೆ ಇವಾಗ ಲೈವ್ ಸ್ಟ್ರೀಮ್ ಆಗ್ತಾ ಇರುತ್ತಲ್ಲ, ಆವಾಗ ನೀವು ಯಾರಿಗೆ ನಿಮಗೆ ರಿಪ್ಲೈ ಕೊಡಬೇಕಿರ್ತಾರೆ ನೀವು ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ಅವರಿಗೆ ಕಾಮೆಂಟ್ ರಿಪ್ಲೈ ಕೊಡ್ಬೋದು. ನೀವು ಬೇಕಾದರೆ ಇದು ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಮಾಡದೇ ಇರ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಪಾರ್ಟಿಸಿಪೆಂಟ್ ಮೋಡ್ಸ್ ಅಂತಿದೆಯಲ್ಲ, ಹೂ ಕ್ಯಾನ್ ಸೆಂಡ್ ಮೆಸೇಜ್. ನೀವು ಎನಿವನ್ ಯಾರಾದರೂ ನೀವು ಲೈವ್ ಸ್ಟ್ರೀಮ್ ಮಾಡೋವಾಗ ಯಾರಾದರೂ ಬಂದು ನಿಮಗೆ ಕಾಮೆಂಟ್ ಮಾಡ್ಬೋದು. ಆಮೇಲೆ ಇಲ್ಲಿ ಸಬ್ಸ್ಕ್ರೈಬರ್ಸ್, ಸಬ್ಸ್ಕ್ರೈಬರ್ಸ್ ಅಂದರೆ ಬರೀ ನಿಮ್ಮ ಸಬ್ಸ್ಕ್ರೈಬರ್ ಮಾತ್ರ ನಿಮಗೆ ಕಾಮೆಂಟ್ ಮಾಡೋಕ್ಕಾಗುತ್ತೆ, ಅವ್ರು ಬಿಟ್ಟು ಬೇರೆ ಯಾರೂ ಕಾಮೆಂಟ್ ಮಾಡೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಲೈವ್ ಕಾಮೆಂಟ್ರಿ ಅದೇನು ಬೇಡ ಬಿಡಿ, ತೊಂದರೆ ಇಲ್ಲ. ನೀವು ಸಬ್ಸ್ಕ್ರೈಬರ್ಸ್ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಆಮೇಲೆ ಇಲ್ಲಿ ರಿಯಾಕ್ಷನ್, ಲೈವ್ ರಿಯಾಕ್ಷನ್, ಓಕೆ. ಆಮೇಲೆ ಇಲ್ಲಿ ಮೆಸೇಜ್ ಡಿಲೇ, ಸ್ಲೋ ಮೋಡ್ಸ್ ಅಂದರೆ ಇವಾಗ ಅಂದ್ಕೊಳ್ಳಿ ಜಾಸ್ತಿ ಮೇಲೆ ಕಾಮೆಂಟ್ ಬರ್ತಾ ಇದ್ದರೆ ನೀವು ನೋಡಿಬಿಟ್ಟು ಅವರಿಗೆಲ್ಲ ರಿಪ್ಲೈ ಕೊಡೋಷ್ಟರಲ್ಲಿ ಕಾಮೆಂಟ್ ಮೇಲೆ ಹೋಗ್ತಾ ಇರ್ತವೆ. ಸೊ ಆವಾಗ ನಿಮ್ಗೆ ಎಲ್ರಿಗೂ ಕಾಮೆಂಟ್ಗೆ ರಿಪ್ಲೈ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಇಲ್ಲಿ ಸ್ಲೋ ಮೋಡ್ ಸೆಲೆಕ್ಟ್ ಮಾಡಿದರೆ 60 ಸೆಕೆಂಡ್ ಹಿಂದೆ
60 ಸೆಕೆಂಡ್ ಸ್ವಲ್ಪ ಹಿಂದೆ ನಿಮಗೆ ಮೆಸೇಜ್ ಕಾಮೆಂಟ್ ಬರ್ತಾ ಇರ್ತವೆ. ಆವಾಗ ನಿಮಗೂ ಈಸಿ ಆಗುತ್ತೆ, ರಿಪ್ಲೈ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಸ್ಲೋ ಮೋಡ್ ಸೆಲೆಕ್ಟ್ ಮಾಡಬೇಕು. ಇದೆಲ್ಲ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟು ಬ್ಯಾಕ್ ಮಾಡಿ. ಬ್ಯಾಕ್ ಮಾಡಿದ ಮೇಲೆ ನಿಮ್ಮ ಲೈವ್ ಸ್ಟ್ರೀಮ್ ಇವಾಗ ನಾನು 10 ಗಂಟೆ ಇಕ್ಕಿದ್ದೀನಿ, ನೀವು ಯಾವಾಗ ಇಕ್ಕಿರ್ತೀರ ಆವಾಗ ಅದು ಲೈವ್ ಸ್ಟ್ರೀಮ್ ಆನ್ ಆಗುತ್ತೆ. ಸಡನ್ಲಿ ಆಟೋಮೆಟಿಕ್ ಅದು ಆನ್ ಆಗುತ್ತೆ. ಯೂಟ್ಯೂಬ್ ಆ್ಯಪಿಂದ ನೀವು ಲೈವ್ ಸ್ಟ್ರೀಮ್ ಯಾವ ಥರ ಮಾಡಬೇಕು ಮೊಬೈಲ್ನಿಂದ ಅಂತ ನಿಮಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಲೈವ್ ಸ್ಟ್ರೀಮ್ ಮಾಡೋವಾಗ ನಾನು ಹೇಳಿದಾಗೆ ನೀವು ಪರ್ಸ್ನಲಿ ಯಾವುದೇ ಇರುತ್ತಲ್ಲ, ನೀವು ನಿಮ್ಮ ಮೊಬೈಲ್ನ ಫ್ಲೈಟ್ ಮೋಡ್ ಮಾಡಿ ವೈಫೈ ಯೂಸ್ ಮಾಡಿಕೊಂಡು ನೀವು ಲೈವ್ ಸ್ಟ್ರೀಮ್ ಮಾಡಿ. ಅಥವಾ ನಿಮಗೆ ವೈಫೈ ಇಲ್ಲ ಸರ್ ನಾವು ಹೆಂಗೆ ಮಾಡ್ಬೇಕಂತಂತಿದ್ರೆ ಹಾಟ್ಸ್ಪಾಟ್ ತೊಗೊಂಡು ನೀವು ಯೂಸ್ ಮಾಡಿ. ಸೊ ಇದನ್ನೆಲ್ಲ ನೀವು ಗ್ಯಾಪ್ನದಲ್ಲಿ ಇಟ್ಕೊಂಡು ನೀವು ಲೈವ್ ಸ್ಟ್ರೀಮ್ನ ಶುರು ಮಾಡ್ಬೋದು. ಸೊ ನಾನು ಹೇಳ್ಕೊಟ್ಟಿರೋದು ನಿಮ್ಗೇನಾದರೂ ಇಷ್ಟ ಆದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.